ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರನ್ನು ಅತಿ ಪರಿಶುದ್ಧವಾಗಿ ನಾವು ಆತನ ಆರಾಧನೆ ಮೂಲಕ ಸ್ತುತಿ ಸ್ತೋತ್ರದ ಮೂಲಕ ನಮ್ಮ ವಿಜ್ಞಾಪನೆಯನ್ನು ಆತನಿಗೆ ಕೇಳಿಸಲ್ಪಟ್ಟಿದೆವು. ಆತನ ಹೃದಯದಲ್ಲಿ ಏನಿದೆ, ಆತ ನಮಗೇನು ಮಾತಾಡುವಂತನಾಗಿದ್ದಾನೆ, ನಾವು ಆತನಿಗೆ ಏನಾಗಿದ್ದೇವೆ ಎನ್ನುವುದು ದೇವರು ಇವತ್ತು ಮಾತಾಡ್ತಾ ಇದ್ದಾನೆ. ದೇ ಆರ್ ಗಾಡ್ ಹೋಲಿ ಟೆಂಪಲ್. ಅವರೆಲ್ಲರೂ ಏನರ ದೇವರ ಪವಿತ್ರ ದೇವಾಲಯವಾಗಿದ್ದೀರಿ. ಏನು, ನೀವು ದೇವರ ಪವಿತ್ರ ಆಲಯವಾಗಿದ್ದೀರಿ. ನಾವೆಲ್ಲ ಏನಾಗಿದ್ದೆವು? ದೇವರ ಪವಿತ್ರ ಆಲಯವಾಗಿದ್ದೇವೆ. ಇವತ್ತು ನಾವು ನೋಡುವಂಥದ್ದು ದೇವರಿಂದ ನಮ್ಮನ್ನು ಯಾವ ರೀತಿಯಾಗಿ ಕರೆಯಲ್ಪಡ್ತಾನೆ. ದೇವ ಸೇವಕರನ್ನು, ದೇವದಾಸರನ್ನು, ದೇವರಿಗೆ ಮಹಿಮೆ ಪಡಿಸುವವರು ಯಾರಾಗಿದ್ದಾರೆ, ಯಾರ ಮೂಲಕ ನಮ್ಮನ್ನು ರಕ್ಷಣೆ, ನಮ್ಮನ್ನು ಏನೆಂದು ಕರೆಯಲ್ಪಡುತ್ತಾನೆ ಯೇಸು ಕ್ರಿಸ್ತ ಸತ್ಯವೇದದಲ್ಲಿ ನಾವು ನೋಡುವಂತರಾಗಿದ್ದಾರೆ. ಆತನ ಮಹಿಮೆ, ಆತನ ಸೃಷ್ಟಿಕರ್ತನು, ಆತನು ಬಲವಾದ ಕಾರ್ಯ ನಮಗೆ ಏನೇನು ಒಪ್ಪಿಸಿದಾನೆ, ನಾವು ಒಪ್ಪಿಸಿಕೊಂಡಾಗ ನಾವು ಏನು ಕಾರ್ಯಗಳು ಮಾಡಬೇಕು, ನಾವು ದೇವರ ಮಹಿಮೆಯನ್ನು ಯಾವ ರೀತಿಯಾಗಿ ನೋಡಬೇಕೆನ್ನುವುದೇ ನಮ್ಮ ಉದ್ದೇಶವಾಗಿರಬೇಕು. ಯಾವಾಗ ನಮ್ಮನ್ನು ಆರಿಸಿಕೊಂಡಿದ್ದಾಗ ನಾವು ಕ್ರಿಸ್ತನ ಮಕ್ಕಳಂತ ಹೇಳಿಕೊಳ್ಳುವಾಗ ನಾವು ಒಣವಾಗಿ ಕ್ರಿಸ್ತನ ಮಕ್ಕಳಾಗದೆ ಆತನ ಭಯ ಭಕ್ತಿಯಲ್ಲಿ ಮಕ್ಕಳಾಗಬೇಕು. ಆತನ ಭಯ ಭಕ್ತಿ ಎಲ್ಲಿಂದ ಶುರು ಆಗುತ್ತದೆ? ಆತನ ಸತ್ಯ ವಾಕ್ಯವನ್ನು ನಾವು ಓದಿದಾಗ, ಆತನ ಸತ್ತರ್ಥ ಮೇಲೆ ನಾವು ಗಮನವಿಟ್ಟಿದಾಗ, ಮನಪೂರ್ವಕವಾಗಿ ಪ್ರಾರ್ಥಿಸಿದಾಗ, ಪ್ರಾರ್ಥನೆ ಮೂಲಕ ಪವಿತ್ರಾತ್ಮ ದೇವರು ನಮ್ಮಲ್ಲಿ ಕಾರ್ಯ ಮಾಡಿದಾಗ ಮಾತ್ರ ಇವೆಲ್ಲ ಸಾಧ್ಯವಾಗುತ್ತದೆ. ನೋಡಿ ಪ್ರಿಯರೇ, ನಾವು ಮಾಡುವಂಥದ್ದು ಒಂದೊಂದು ಕೆಲಸಗಳು ದೇವರಿಗೆ ಹೇಸಿಗೆ ಬರಲಾರದಂತೆ, ಆತನಿಗೆ ಮಹಿಮೆ ಪಡುವಂತೆ, ಆತನ ಹೆಸರು ಉನ್ನತವಾಗಿ ಎಬ್ಬಿಸುವುದೇ ನಮ್ಮ ಕರ್ತವ್ಯವಾಗಿದ್ದೇವೆ. ನಾವು ಆತನಿಗೆ ಏನೇನಾಗುತ್ತೇವೆ, ನಾವು ಕ್ರಿಸ್ತನಲ್ಲಿರುವಾಗ ನಮ್ಮ ವಿಶ್ವಾಸಗಳು ಏನಾಗುತ್ತವೆ ಅಂತೇಳಿ ದೇವರಿಗೆ ನೋಡೋಣ. ನಾವು ಓದುವಂಥ ವಾಕ್ಯ ಇವತ್ತು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಸಂಧಿ 20ನೇ ವಚನ 21 ಮತ್ತೆ 22 ಓದೋಣ. ಮೊದಲು 20ನೇ ವಚನ ಓದಿರಿ. ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವರದವರ ಮೇಲೆ ನೀವು ಮಂದಿರ ಉಪಾಧ್ಯಾಯದಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಎಲ್ಲಿ? ಮಂದಿರ ಉಪದಾಯದಲ್ಲಿ. ದೇವರು ಕ್ರಿಸ್ತನಲ್ಲಿರುವವರು ವಿಶ್ವಾಸಿಗಳು ದೇವರ ಮನೆಯಾಗಿದ್ದಾರೆ. ಏನಾಗಿದ್ದೇವೆ ನಾವು? ಆಸ್ತಿವರವಂದ್ರೆ ಏನು? ನಾವು ಕ್ರಿಸ್ತನಲ್ಲಿ ಇರುವ ವಿಶ್ವಾಸಿಗಳು ದೇವರ ಮನೆಯಾಗಿದ್ದೇವೆ, ದೇವರ ಆಲಯವಾಗಿದ್ದೇವೆ. ಏನಾಗಿದ್ದೇವೆ ನಾವು? ಆಸ್ತಿವರವಾದ್ರೆ ದೇವರ ಆಲಯ, ದೇವರ ಮನೆಯಾಗಿದ್ದಾರೆ. ಇಲ್ಲಿ ಪೌಲನು ಬಹಳ ವಿವರವಾಗಿ ಬರೆದಿದ್ದಾನೆ. ನಾವು ಏನೇನಾಗಿದ್ದೇವೆ ಅಂತೇಳಿ ಹಂತ ಹಂತವಾಗಿ ಒಂದು 7 ಪದಗಳಲ್ಲಿ ಇಟ್ಟಿದ್ದೇನೆ. ಪೌಲನು ಬರೆದಾಗ, ಆ ಎಫೆಸದವರಿಗೆ ಬರೆದಾಗ ಪತ್ರಿಕೆಯಲ್ಲಿ ದೇವರ ಬಗ್ಗೆ ಮಾತನಾಡುತ್ತಾನೆ. ಇಲ್ಲಿ ಅಪೊಸ್ತಲರಂತ ಹೇಳಿ ಬರೆಯಲ್ಪಟ್ಟಿದೆ. ಈ ಅಪೊಸ್ತಲರು ಯಾರ್ಯಾರಾಗಿದ್ದಾರೆ, ಈ ಅಪೊಸ್ತಲರ ಕಾರ್ಯಗಳ ಏನಾಗಿದ್ದಾರೆ, ಮತ್ತೆ ಏನ್ ಬರೆಯಲ್ಪಟ್ಟಿದೆ? ಅಪೊಸ್ತಲರು ಪ್ರವಾದಿಗಳು ಎಂಬ ಆಸ್ತಿವರದ ಮೇಲೆ. ಯಾರಿದ್ದಾರೆ? ಅಪೊಸ್ತಲ ಯಾರು ಮತ್ತು ಪ್ರವಾದಿಗಳು ಯಾರು? ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಎಲ್ಲರೂ ಪ್ರವಾದಿಗಳಾಗೇ ಇದ್ದಿದ್ದರು. ನೋಡ್ರಿ, ಚೆನ್ನಾಗಿ ಗಮನಿಸಿರಿ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಎಲ್ಲರೂ ಪ್ರವಾದಿಗಳೇ ಆಗಿದ್ದಾರೆ. ಈವನ್ ಯಾರ್ಯಾರು? ಆದಮನ ಆಗಿರ್ಬೋದು, ಯಾಕೋಬ್ ಆಗಿರ್ಬೋದು, ಹನೋಕ ಆಗಿರ್ಬೋದು, ಇವರೆಲ್ಲ ಏನಿದ್ರು ಪ್ರವಾದಿಗಳಾಗಿದ್ದರು. ಎಲಿಯ ಇವರೆಲ್ಲ ಪ್ರವಾದಿಗಳಾಗಿದ್ದರು. ಮೋಶ ಪ್ರವಾದಿ ಆಗಿದ್ದನು. ಮತ್ತೆ ಏಸಾಯ, ಎಜಿಕೇಲ, ಜೆರೆಮಿಯ, ಆಮೋಸ್, ಸಿಕ್ಕ ಇವರೆಲ್ಲ ಬಹಳಷ್ಟು ಜನಗಳಿದ್ದಾರೆ. ಇವರೆಲ್ಲ ಏನಾಗಿದ್ದರು? ಪ್ರವಾದಿಗಳಾಗಿದ್ದರು. ಆದರೆ ಇಲ್ಲಿ ನೋಡುವಂಥದ್ದು ಏನಾಗಿದೆ? ಅಪೊಸ್ತಲರು. ಈ ಅಪೊಸ್ತಲರಲ್ಲಿ ಯಾರು ಸೂಚಿಸಲ್ಪಡುತ್ತದೆ? ಆಗಿನ ಕಾಲದಲ್ಲಿದ್ದ ಈ ಅಪೊಸ್ತಲರು ಮತ್ತು ಈ ಪ್ರವಾದಿಗಳು. ಹಳೇ ಒಡಂಬಡಿಕೆಯಲ್ಲಿ ಅಪೊಸ್ತಲರಂತಲ್ಲಿ ಕರೆಯಲ್ಪಟ್ಟಿಲ್ಲ, ಅಲ್ಲಿ ಪ್ರವಾದಿಗಳೆಂದು ಕರೆಯಲ್ಪಟ್ಟಿತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರು ಮತ್ತು ಪ್ರವಾದಿಗಳು ಇದ್ದಿದ್ದಾರೆ. ಆದರೆ ಈ ಅಪೊಸ್ತಲಕ ಮತ್ತು ಈ ಪ್ರವಾದಿಗಳು ಏನಾಗಿದ್ದಾರೆ? ಒಬ್ಬರೇ ಆಗಿದ್ದಾರೆ. ಇದಕ್ಕೆ ಒಂದೇ ಅರ್ಥ ಕೂಡುತ್ತದೆ. ಇವರಿಬ್ಬರು ಸೂಚಿಸುತ್ತಾರೆ
ಏನಾಗಿದ್ದಾರೆ? ಒಂದೇ ಆಗಿ ಇದರ ಅರ್ಥ. ಆದರೆ ಮುಂದೆ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಹಿಂದೆ ಹೆಂಗ ಪ್ರವಾದಿಗಳು ಮಹಾಶ್ರೇಷ್ಠವಾಗಿದ್ದರು ಅಂದ್ರೆ ದೇವರ ಬಾಯಿಗಾಗಿ ಮಾತಾಡ್ತಿದ್ದರು. ಪ್ರವಾದಿಗಳು ಯಾರ ಮನೆಗೆ ಕಾಲಿಟ್ಟಿರೆ ಆ ಮನೆಯವರು ಗಡಗಡನೆ ನಡುಗುತ್ತಾ ಇದ್ದರು. ಯಾಕಂದ್ರೆ ಸೇನಾಧೀಶ್ವರನಾದ ಯೆಹೋವನು ತಂದೆಯಾದ ಕರ್ತನ ಅವರ ಮನೆಗೆ ಆಗರಮ ಆಗಿನಂತ ಹೇಳಿ ಅವ್ರಿಗೆ ಉಪಚಾರ ಮಾಡುತ್ತಿದ್ದರು. ನಮಗೆ ಏನು ಸಂಕಟ ಬಂದಿರ್ಬೋದು, ನಮ್ಮನ್ನು ಎದಕ್ಕಾಗಿ ಉದ್ಧಾರಕ್ಕಾಗಿ ಬಂದಿರ್ಬೋದು ಅಂತ ಹೇಳಿ ಅವರು ನಡುಗುವಂತರಾಗಿದ್ದರು. ಅಷ್ಟು ಪವರ್ಫುಲ್ ಆದ ಪ್ರವಾದಿಗಳು ಇರ್ತಿದ್ದರು. ಇವಾಗ ಅದೇ ಪ್ರವಾದಿಗಳು ಅಪೊಸ್ತಲರಾಗಿದ್ದಾರೆ. ಇವರಿಬ್ಬರಲ್ಲಿ ಏನು ಅಂತರವಿಲ್ಲ ಎಂದು ದೇವರು ಕರೆಯುತ್ತಾನೆ. ನಾವು ನೋಡ್ತೇವೆ ಅಬ್ರಾಮನ ಗುಡಾರಕ್ಕೆ ಯಾರು? ಯೆಹೋವನ ದೂತರು ಮತ್ತು ದೇವದೂತರು ಸಂಕಟ ಬಂದಾಗ ಆಗ ಅಬ್ರಾಮನು ನೋಡಿ ಇವರಿಗೆ ಹಿಂಬಾಲಿಸಿ, ಗುರುವೇ ನನ್ನ ಮನೆಗೆ ಬಂದಿರಿ ಸ್ವಾಮಿ ಅಂತ ಹೇಳಿ ಅವರಿಗೆ ಉಪಚಾರವನ್ನು ಮಾಡಿಸಿದ ಅದೇ ದೇವದೂತರು, ಅದೇ ಪ್ರವಾದಿಗಳು, ಅದೇ ಈಗಿನ ಕಾಲದ ಅಪೊಸ್ತಲರಾಗಿದ್ದಾರೆ. ಯೇಸು ಬಂದ ಮೇಲೆ ಈ ಅಪೊಸ್ತಲರನ್ನು ನಾವು ನೋಡುತ್ತೇವೆ. ಎಲ್ಲಿ ಅಂದ್ರೆ ಮತ್ತಾಯನು ಬರೆದ ಸುವಾರ್ತೆ ತೆಗಿರಿ. ಮತ್ತಾಯ 10ನೇ ಸಂಧಿ 2ನೇ ವಚನದಲ್ಲಿ ಹೋದ್ರಿ. ದೇವರು ಏನು ಕಾರ್ಯ ಮಾಡಿದ್ದಾನೆ? ಅಪೊಸ್ತಲರೆನ್ನುವರು ಯಾರು? ಅಪೊಸ್ತಲರನ್ನು ಯಾರನ್ನು ಕಟ್ಟಲ್ಪಟ್ಟಿದೆ? ಯೇಸು ಯಾಕೆ ಇವರೆಲ್ಲರನ್ನು ಶಿಷ್ಯರಿಂದ ಅಪೊಸ್ತಲರಾಗಿ ಮಾಡಿದನು ಅಂತೇಳಿ ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಸಂಧಿ 2ನೇ ವಚನ ಓದ್ರಿ ಎಂಬರ. ಆತನು ಕಲಿಸಿಕೊಟ್ಟ ಅಪೊಸ್ತಲರೆಂಬ 12 ಮಂದಿಯ ಹೆಸರು ಯಾವುವೆಂದರೆ ಮೊದಲನೆಯವನು ಪೇತ್ರನೆನಿಸಿಕೊಳ್ಳುವ ಸೀಮೋನನು, ಅವನ ತಮ್ಮನಾದ ಆಂದ್ರೆಯ, ಜಬೇದನ ಮಗನಾದ ಯಾಕೋಬ, ಅವನ ತಮ್ಮನಾದ ಯೋಹೋನ, ಫಿಲಿಪ, ಬಾರ್ತಲೋಮೆ, ತೋಮ, ಸುಂಕಾದವನ ಮತ್ತಾಯ, ಅಲ್ಪಾಯನ ಮಗನಾದ ಯಾಕೋಬ, ತತ್ತಾಯನ ಮತಾಭಿಮಾನಿ ಎನಿಸಿಕೊಂಡ ಸೀಮೋನ. ಇವರು ಯೇಸುವನ್ನ ಹಿಡುಕೊಡ. ಮೊದಲನೇದಾಗಿ ದೇವರು ಏನ್ ಮಾಡ್ದ? ರಾತ್ರಿ ಎಲ್ಲ ಪ್ರಾರ್ಥಿಸಿದಿ ಈ 12 ಮಂದಿ ಶಿಷ್ಯರನ್ನು ಏನ್ ಮಾಡ್ದ? ಆರಿಸಿಕೊಂಡು ಅಪೊಸ್ತಲರೆಂದೇಳಿ ಆಶೀರ್ವದಿಸಿದ. ಯಾದಕ್ಕಾಗಿ? ದೇವರ ಪ್ರತಿರೂಪವಾಗಿ ದೇವರ ಮಕ್ಕಳಾಗಿ ಅಂಗೀಕರಿಸಿದ. ದೇವರು ಎಷ್ಟೆಲ್ಲ ಮಹತ್ವ ಕಾರ್ಯಗಳು ಮಾಡಿದ, ಅದ್ಭುತ ಕಾರ್ಯಗಳು ಮಾಡಿದ. ಅವೆಲ್ಲ ಕಾರ್ಯವು ಈ ಅಪೊಸ್ತಲರ ಮೂಲಕ ನಡೆಸುವಂತದಾಗಿತ್ತು. ನಾವು ಮುಂದೆ ಓದುತ್ತೇವೆ ನೋಡ್ರಿ ಅಮ್ಮರೆ, ಮುಂದೆ ಹೋದ್ರೆ ಏನ್ ಮಾಡಿಸಿದ್ದಾರೆ ದೇವರವರಿಗೆ? ಅದೇ ಸೇಮ್ ಮತ್ತಾಯ. ಈ 12 ಮಂದಿಯನ್ನು ಯೇಸು ಕಳಿಸಿದನು. ನೋಡ್ರಿ, ಯಾರಿಗೆ? ಈ 12 ಮಂದಿಯನ್ನು ಯೇಸು ಕಳಿಸಿದನು. ಯಾರು? ದೇವರು ಕಳಿಸುತ್ತಾ ಇದ್ದಾರೆ. ಸರ್ವಶಕ್ತನಾದ ದೇವರು ಅವರನ್ನು ಏನ್ ಮಾಡ್ತಾ ಇದ್ದಾನೆ? ಜೋಡಿ ಮಾಡಿ ಸುವಾರ್ತೆ ಸಾರುವುದಕ್ಕೆ. ಏನ್ ಸುವಾರ್ತೆ ಸಾರ್ತಾ ಇದ್ದಾರೆ? ಪರಲೋಕ ರಾಜ್ಯವು ಸಮೀಪವಾಗಿದೆ. ಈ ಪರಲೋಕ ರಾಜ್ಯ ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನಿಗಾಗಿ ಸುವಾರ್ತೆ ಸಾರುವುದಕ್ಕಾಗಿ. ಪರಲೋಕ ರಾಜ್ಯ ಅಂದರೆ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನಿಗೆ ಏನ್ ಮಾಡಬೇಕು? ನಮ್ಮ ವಿಜ್ಞಾಪನೆಗಳು, ನಮ್ಮ ಪಾಪಗಳು, ನಮ್ಮ ರೋಗಗಳು, ನಮ್ಮ ಚಿಂತೆಗಳು ಎಲ್ಲ ಆತನ ಮೇಲೆ ಹಾಕಿ ನಾವು ಮುಂದೆ ನಡೆಯುವುದೇ ದೇವರ ಚಿತ್ತವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಅಮ್ಮರೇ ಹೋದ್ರು ಮುಂದೆ. ಅವರಿಗೆ ಅಪ್ಪಣೆ ಕೊಟ್ಟಿದ್ದೇನೆಂದರೆ ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ, ಸಮಾರ್ಯದ ಊರೊಳಗೆ ಕಾಲಿಡಬೇಡಿರಿ. ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲರ ಬಳಿ. ಇಲ್ಲಿ ದೇವರು ಈ ಸಮಾರ್ಯಕ್ಕೆ ಮತ್ತು ಅನ್ಯ ಜನರ ಬಳಿಗೆ ಹೋಗಬೇಡಿರಿ ಅಂದಿದ ಅರ್ಥ ಯಾರಾದ್ರೂ ತಪ್ಪಾಗಿ ಕಲ್ಪಿಸಬೇಡಿರಿ. ದೇವರು ಹೇಳಿದ ಉದ್ದೇಶ, ಅವರಲ್ಲಿ ಕೆಲವರು ನಿಮ್ಮನ್ನು ಹಿಂಸೆ ಪಡಿಸುವಂತರಾಗಿರ್ತಾರೆ, ಅವರಿಗೆ ರಕ್ಷಣೆ ಬರುವವರೆಗೆ ನೀವು ಹಿಂದಿರಿ ಅಂತ ಹೇಳಿದ್ದಾನೆ. ಆದರೆ ಜನಗಳ ಮಧ್ಯದಲ್ಲಿ ಸುವಾರ್ತೆ, ಹೀಲಿಂಗ್, ಮಿರಕಲ್, ಅದ್ಭುತ, ಸೂಚಿಕೆ ಕಾರ್ಯಗಳು ಮಾಡುವುದಕ್ಕೆ ಯೇಸು ತಡೆದಿಲ್ಲ. ಅಂತ ಜನರ ಮಧ್ಯದಲ್ಲಿ ಹೋಗ್ಬೇಡ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಆಗಿ ಯಾರು ಅವರು ಹೇಸುತ್ತಾ ಇದ್ದಾರೆ ಅವರ ಮನೆಗೆ ಹೋಗ್ಬೇಡ ಅಂತ ಹೇಳ್ತಾನೆ. ಮುಂದೆ ವಾಕ್ಯ ಓದುವುದಕ್ಕೆ ತಿಳಿತದ. ಮತ್ತೆ ಇನ್ನು ಮುಂದೆ ಹೋದ್ರಿ ಮರ ಸ್ಪೀಡ್ ಆಗಿ. ಪರಲೋಕ ರಾಜ್ಯವು ಪರಲೋಕ ರಾಜ್ಯವು ಸಮೀಪವಾಯಿತು. ಸಾರಿ
ಹೇಳುತ್ತಾ ಹೋಗ್ಬೇಕು. ನಾವು ಹಿಂದೆ ವಾಕ್ಯದಲ್ಲಿ ನೋಡಿದ್ದೇವೆ, ಇದೇ ವಾರದಲ್ಲಿ ಪರಲೋಕ ರಾಜ್ಯ ಯಾವುದು? ಯೇಸು ಕ್ರಿಸ್ತನೇ. ಯೇಸು ಕ್ರಿಸ್ತನೇ ಪರಲೋಕ ರಾಜ್ಯ ನಿಮ್ಮ ಹತ್ರ ಬರ್ತಾ ಇದೆ. ನಿಮಗೆ ಏನ್ ಬೇಕು ಬೇಡ್ಕೊಳ್ಳಿರಿ. ಇವತ್ತು ಈ ಅಪೊಸ್ತಲರಾದವರು ಏನಾಗಿದ್ದರು? ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಮಾಡ್ತಾ ಇದ್ದಿದ್ದರು. ಆ ಪರಲೋಕ ರಾಜ್ಯವೇ ಯೇಸು ಕ್ರಿಸ್ತನೇ ಅವರಿಗೆ ಏನ್ ಮಾಡಿದ? ವರಗಳಿಂದ ತುಂಬಿದ. ಅವರು ಎಲ್ಲರೂ ಯೇಸು ಏನೇನು ಅದ್ಭುತಗಳು ಮಾಡಿದಲ್ಲ, ಸೂಚಕ ಕಾರ್ಯಗಳು ಮಾಡಿದ, ಮಹಾ ಅದ್ಭುತ ಕಾರ್ಯಗಳು ಮಾಡಿದ, ನನ್ನ ರೋಗಗಳು ಬಿಡಿಸಿದ, ದೆವ್ವಗಳು ಬಿಡಿಸಿದ. ಇವೆಲ್ಲ ಕಾರ್ಯಗಳು ಏನ್ ಮಾಡ್ದ? ಈ ಅಪೊಸ್ತಲರನ್ನು ಅಧಿಕಾರವನ್ನು ಕೊಟ್ಟಿದ. ನೋಡ್ರಿ, ಎಲ್ಲ ಅಧಿಕಾರ ನಿಮಗೆ ಕೊಟ್ಟಿದೆ ಅಂತ ಹೇಳಿ ಬರೆಯಲ್ಪಟ್ಟಿದೆ ಸುವಾರ್ತೆಯಲ್ಲಿ. ದೇವರ ಅಧಿಕಾರ ಕೊಟ್ಟಾಗ ನೀನು ದೇವರ ಮಗನಾಗಿತಿ. ಆ ದೇವರ ಮಗನಾದಾಗ ನಿನಗೆ ಹೆಸರುಗಳು ಬರ್ತವೆ. ಅದಕ್ಕೆ ನಾವು ಮೊದಲನೇ ವಾಕ್ಯ ಓದ್ತೇವೆ. ಎಫೆಸ 20ನೇ ಸಂಧಿ ಓದಮ್ಮ, 2ನೇ ಸಂಧಿ 20ನೇ ಸಂಧಿ ಓದ್ರೆ ದೇವರು ನಮ್ಗೆ ಏನೇನು ಹೆಸರು ಕೊಡಲ್ಪಟ್ಟಿದ್ದಾನೆ ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಂತನಾಗಿದ್ದೇನೆ. ಎಫೆಸ 2:20ನೇ ಸಂಧಿ. ಅಪೊಸ್ತಲರು ಪ್ರವಾದಿಗಳು ಎಂಬ ಆಸ್ತಿವಾದ ಮೇಲೆ ಇದನ್ನ ಇದೆ. ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ನೋಡಿ, ಆಮೇಲೆ 20ನೇ ಓದಿದಿಲ್ಲ. ದೇವರು ಏನ್ ಮಾಡಿದ? ನಮಗ ಆಸ್ತಿವರ. ಏನ್ ಆಸ್ತಿವರ ಕೊಟ್ಟ? ಅವನ ಅಪೊಸ್ತಲಕ್ಕಾಗಿ ನಮ್ಮನ್ನು ನೇಮಿಸಲ್ಪಟ್ಟ 12 ಮಂದಿಯಿಂದ ಇಡೀ ಲೋಕವೆಲ್ಲ ಸುವಾರ್ತೆ ಸಾರುವಂತದಾಯ್ತು. ಆ ವಿಶ್ವಾಸಿಗಳೇ, ಕ್ರಿಸ್ತನಲ್ಲಿರುವ ವಿಶ್ವಾಸಿಗಳು ದೇವರ ಮನೆಯಾಗಿದ್ದಾರೆ ಮತ್ತು ದೇವರ ಆಲಯವಾಗಿದ್ದಾರೆ. ಇದಕ್ಕಾಗಿ ನೀವು 1ನೇ ಕೊರಿಂಥ್ಯ 3ನೇ ಸಂಧಿ 16ನೇ ವಚನದಲ್ಲಿ ಓದ್ರಿ, 6ನೇ ಸಂಧಿ 19ನೇ ವಚನ ಓದ್ರಿ, ಮತ್ತೆ ಮೊದಲನೇ ಪೇತ್ರ 2ನೇ ಸಂಧಿ 4ನೇ ವಚನದ ಓದ್ರಿ. ನಾವು ದೇವರಿಗೆ ಏನಾಗಿದ್ದೇವೆ ಅಂತ ಹೇಳಲ್ಪಡ್ತದೆ. ನಾವು ವಿಶ್ವಾಸಿಗಳು ದೇವರಿಗೆ ಏನಾಗುವುದು ಅಂತ ಹೇಳುವುದು ಪೌಲನು ಉಪಯೋಗಿಸುವ ಅನೇಕ ಪದ ವಿನಾಯಿತಿಗಳು ಇದ್ದಾವಿಲ್ಲಿ. ಏನ್ ಪದಗಳು? ನಮ್ಮನ್ನು ಏನಂತ ಕರೆಯಲ್ಪಡ್ತಾರೆ ಅಂತ ಹೇಳಿ, ದೇವರ ಮಕ್ಕಳಾಗಿ ನಾವು ಜನಿಸಬೇಕು. ಮೊದಲನೇದಾಗಿ ದೇವರ ಮಕ್ಕಳಾಗಿದ್ದೇವೆ ನಾವು. ಇದು ಎಫೆಸ 1ನೇ ಸಂಧಿ 6ನೇ ವಚನ 5ನೇ ವಚನದಲ್ಲಿ ನಿಮಗೆ ಸಿಗ್ತದೆ. ದೇವರ ಬಾಧ್ಯತೆಯಲ್ಲಿದ್ದೇವೆ ಅಂದ್ರೆ ದೇವರ ಬಾಧ್ಯ ನಮ್ಮ ಮೇಲಿದೆ. ಇದು ಎಫೆಸ 1ನೇ ಸಂಧಿ 18ನೇ ವಚನದಲ್ಲಿ ಹುಡುಕರಿ ನಿಮಗೆ ಸಿಗ್ತದೆ ನೋಡ್ರಿ. ದೇವಕುಮಾರನ ದೇಹಗಳಾಗಿದ್ದೇವೆ ನಾವು. ಯಾರು? ದೇವಕುಮಾರನ ದೇಹಗಳಾಗಿದ್ದೇವೆ ನಾವು. ಇದು ಎಫೆಸ 1ನೇ ಸಂಧಿ 23ನೇ ವಚನದಲ್ಲಿ ಈ ವಾಕ್ಯ ಸಿಗ್ತದೆ ನಿಮಗೆ. ದೇವ ಜನರಾಗಿದ್ದೇವೆ. 4ನೇದಾಗಿ ಏನಾಗಿದ್ದೆವು? ದೇವ ಜನರು. ರೋಮಪುರದವರಿಗೆ ಬರೆದ 1ನೇ ಸಂಧಿ 7ನೇ ವಚನದಲ್ಲಿ ಹೋಗಿ ನೋಡ್ರಿ, ನಮ್ಮನ್ನು ದೇವ ಜನರಂತೇಳಿ ಕರೆಯಲ್ಪಡ್ತಾರೆ. ಮತ್ತು 5ನೇದಾಗಿ ಪರಲೋಕ ಸಂಸ್ಥಾನರು. ನಾವು ನೋಡ್ರಿ, ಒಂದು ಸಂಸ್ಥಾನದಲ್ಲಿ ಒಂದು ನೌಕರಿ ಮಾಡ್ತೀರಿ, ಗೌರ್ಮೆಂಟ್ ಜಾಬ್ ಅಲ್ಲಿ ಹೋದಾಗ ಹಂಗ ದೇವರು ನಮ್ಮನ್ನು ಸಂಸ್ಥಾನದಲ್ಲಿ ಇಟ್ಟಿದ್ದಾನೆ. ಇದು ವಚನ 21ರಲ್ಲಿ ಇದು 22ನೇ ವಚನ 19ನೇ ಸಂಧಿಯಲ್ಲಿ ಬರ್ತದೆ. ಮತ್ತು ದೇವರ ಆಲಯವಾಗಿದ್ದೆವು. ನೋಡ್ರಿ, ನಾವೇನಿದ್ದೆವು? ದೇವರ ಆಲಯವಾಗಿದ್ದೆವು. ಆ ಮತ್ತಾಯನಲ್ಲಿ ಬರ್ತೇವೆ ಏನಂತ ಹೇಳಲ್ಪಡ್ತಾನೆ? ದೇವರು ಪರಲೋಕ ರಾಜ್ಯವು ನಿಮ್ಮ ಸಮೀಪಕ್ಕೆ ಆಗಿದ್ದಾರೆ. ಯಾವ ಪರಲೋಕ ರಾಜ್ಯ? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ದಾಸರು, ಅಪೊಸ್ತಲರು, ಪ್ರವಾದಿಗಳು, ಎವೆಂಜಲಿಸ್ಟ್ಗಳು ಇವರೆಲ್ಲರೂ ಈ ಅಪೊಸ್ತಲರಲ್ಲಿ ಕಾರ್ಯ ಮಾಡುವಂತರಾಗಿದ್ದಾರೆ. ಅಪೊಸ್ತಲರು ಅಂತೇಳಿ ದೇವರು ಅವರನ್ನು ಬಲವಾಗಿ ಅದ್ಭುತವಾಗಿ ಕಾಯಲ್ಪಟ್ಟಿದ. ಹಿಂದೆ ನಾವು ಪ್ರವಾದಿಗಳಿಗೆ ಯಾವ ರೀತಿಯಾಗಿ ನೋಡಿ ಮರೆದೆ ಕೊಡ್ತಿದ್ದೇವಲ್ಲ, ಇವಾಗ ಅಪೊಸ್ತಲರು. ಯಾಕಂದ್ರೆ ಅಪೊಸ್ತಲರ ಮೂಲಕ ದೇವರು ಮಾತಾಡುವಂತನಾಗಿದ್ದಾನೆ. ಅಪೊಸ್ತಲರ ಮೂಲಕ ಮುಂದೆ ಸೂಚಿಸುವನ್ನು ಕಲಿಸುವಂತನಾಗಿದ್ದಾನೆ. ದೇವರು ಅಪೊಸ್ತಲ ಮೂಲಕ ನಮ್ಮನ್ನು ಬಹಳವಾಗಿ ನಡೆಸುವಂತನಾಗಿದ್ದಾನೆ. ಮತ್ತು 7ನೇದಾಗಿ ದೇವಾಲಯವು ಆಧರಣೆ ನಡೆಯುವ ಮತ್ತು ಕಾಣಿಕೆಗಳನ್ನು ಅರ್ಪಿಸುವ ಸ್ಥಳವಾಗಿದೆ. ಇವೆಲ್ಲವೂ ನಮ್ಮ ಹೆಸರುಗಳಾಗಿದ್ದಾವೆ. ನೀವು ಯಾರ್ಯಾರು ದೇವರಲ್ಲಿ ವಿಶ್ವಾಸವಿಡ್ತೀರಲ್ಲ, ನಾವೆಲ್ಲವಾಗಿದ್ದಾರೆ. ನಾವು ಅಪೊಸ್ತಲರಂತ ಹೇಳಿಕೊಳ್ಳುವಾಗ ನಮ್ಮ ಹೃದಯವು ಹೆಚ್ಚಾಗಿ ಕಾರ್ಯ ಮಾಡಬೇಕು. ನಾವು ಹಂಗೆ 21ನೇದು ಓದುತ್ತೇವೆ, ಅದೇ ವಚನದಲ್ಲಿ ಓದ್ರಿ ಅಮ್ಮ. 21ನೇದು, ಯೇಸು ಕ್ರಿಸ್ತನೇ ಮುಖ್ಯವಾದ ಮುಖ್ಯವಾದ ಮೂಲೆಗಲ್ಲು. ಯಾವ ಮೂಲೆಗಲ್ಲು? ಒಂದು ಮನೆ ಕಟ್ಟಬೇಕಾದರೆ, ಒಂದು ಆರ್ಚ್ ಕಟ್ಟಬೇಕಾದರೆ ಮೊದಲನೇದು ಏನ್ ಮಾಡ್ತಾನೆ ಕಟ್ಟುವವನು? ಒಂದು ಮೂಲೆಗಲ್ಲು ಅತಿ ಸುಂದರವಾಗಿ ಅದು ಕೆತ್ತಲ್ಪಡುತ್ತಾನೆ. ಆ ಕಲ್ಲನ್ನು ಕೆತ್ತಲ್ಪಟ್ಟು ಇಟ್ಟಿದಾಗ ಆ ಕಲ್ಲು ಎಲ್ಲಿ ಕೂಡಬೇಕು, ಆ ಕಲ್ಲು ಅಲ್ಲಿ ಕೂತಿದಾಗೆ ಆ ಅಂದ ಬರುವಂತದಾಗಿದೆ ಕಟ್ಟಡಕ್ಕೆ. ದೇವರು ನಿಮಗೆ ಅದೇ ಮಾಡುವಂತನಾಗಿದ್ದಾನೆ. ನಾವು ಇವತ್ತೇನಾಗಿದ್ದೆವು? ಕಟ್ಟಲ್ಪಡುವ
ಕಲ್ಲು ಆಗಿದೆವು. ಆ ಮೂಲೆ ಗಲ್ಲಾಗಿದ್ದವರು ನಾವೇನಾಗಿದ್ದೇವೆ ಈಗ ಬಲವಾಗಿ ಸುಂದರವಾಗಿ ಕಾಣಿಸ್ತೇವೆ. ಈ ಮೂಲೆಗಲ್ಲು ಅಂತ ಯಾಕೆ ದೇವರ ಕಲ್ಲಿಗೆ ಅಷ್ಟು ಮಹತ್ವವಾಗಿ ಕೊಟ್ಟಿದ್ದಾನೆ? ಬಂಡೆಯಾಗಿ ನಮ್ಮನ್ನು ನಡೆಸಬೇಕು. ನಾವು ದೇವರ ರಾಜ್ಯದಲ್ಲಿ ನಡೆಯುವಾಗ ನಮ್ಮ ಸಂಗಡ ಇನ್ನು ಯಾರ್ಯಾರಿರ್ತಾರೆ ಎಲ್ಲರನ್ನು ನಾವು ಕ್ಯಾಚ್ ಮಾಡಿ ನಾವು ನಡೆಸಬೇಕು. ಇದು ಏನದ ಕಟ್ಟುವ ಗೋಡೆ, ಇದು ನಿಖಾರವಾದ ರೆಬೆಯನ್ನು ನೋಡುತ್ತದೆ. ನೋಡ್ರಿ ಇಲ್ಲಿ ದೇವರೇನು ಹೇಳ್ತಾನ 22ನೇ ವಚನದಲ್ಲಿ 21ರಲ್ಲಿ ಏನದ, ಆತನು ಕಟ್ಟುವ ಯೇಸು ಕ್ರಿಸ್ತನು ಮುಖ್ಯವಾದ ಮೂಲೆಗಲ್ಲಾದ. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತದೆ. ಆಮೇಲೆ ನೋಡೋದು ಏನದ, ಒಂದಕ್ಕೊಂದು ವೃದ್ಧಿ ಆಗುತ್ತ. ವೃದ್ಧಿ ಆಗೈತದ. ದೇವರ ಕಟ್ಟಡ ಪೂರ್ಣದಲ್ಲಿ ಅದು ಪೂರ್ಣ ಆಗುವಾಗ ದಿನ ದಿನಕ್ಕೆ ಹೊಸ ವಿಶ್ವಾಸಿಗಳು ಆತನನ್ನು ಕೂಡಿಸುವುದರಿಂದ ಅದು ಬೆಳೆಯುತ್ತಾ ಹೋಗುತ್ತದೆ. ಯಾವುದು ಕಲ್ಲು? ಮೂಲೆಗಲ್ಲು. ಅಂದ್ರೆ ಯೇಸು ಏನ್ ಮಾಡಿದನ, ಈ ಮೂಲೆಗಲ್ಲಾಗಿದ್ದಾನೆ. ಆ ಮೂಲೆಗಲ್ಲು ನೀವು ಕಟ್ಟಿದಾಗ ಒಂದು ಆರ್ಚ್ ಆದ್ರೂ ಕಟ್ರಿ, ಒಂದು ಮನೆ ಆದ್ರೂ ಕಟ್ರಿ, ಅದರಲ್ಲಿ ಒಂದು ಮೂಲೆಗಲ್ಲು ಬಾರೇ ಬರುತ್ತದೆ. ಆ ಮೂಲೆಗಲ್ಲಿನಿಂದನೇ ಅದು ಅಂದ ಬರ್ತದೆ. ದೇವರಲ್ಲಿ ಅದಕ್ಕಾಗಿ ಹೋಲಿಸ್ತಾ ಇದ್ದಾನೆ, ತನ್ನನ್ನು ತಾನು ಹೋಲಿಸ್ತಾ ಇದ್ದಾನೆ, ಆಲಯಕ್ಕಾಗಿ ಹೋಲಿಸುತ್ತಾ ಇದ್ದಾನೆ. ಆ ಆಲಯದಲ್ಲಿ ಎಷ್ಟು ಜನ ವಿಶ್ವಾಸಿಗಳು ಬರ್ತಾರಲ್ಲ, ಅವರೆಲ್ಲ ದೇವರ ಮಹಿಮೆ ಪಂಡಾಗ ಅವರೆಲ್ಲ ಮೂಲೆಗಲ್ಲಾಗುವಂತರಾಗಿದ್ದಾರೆ. ವಿಶ್ವಾಸಿಗಳು ಜೀವಿಸುವ ಕಲ್ಲುಗಳಾಗಿದ್ದಾರೆ. ಏನಾಗಿದ್ದಾರೆ? ವಿಶ್ವಾಸಿಗಳೆಲ್ಲ ಜೀವಿಸುವ ಮೂಲೆಗಳಾಗಿದ್ದಾರೆ. ಈ ವೃದ್ಧಿ ಆಗುವಂಥದ್ದು ಎಲ್ಲಿ ವೃದ್ಧಿ ಆಗುತ್ತದೆ? ನಮ್ಮ ಆತ್ಮಿಕವಾದ ಆಲಯ ಕಟ್ಟಡ ಜೋಡಿಸುವಾಗ. ಎಲ್ಲಿ? ನಾವು ಆತ್ಮಿಕವಾಗಿ ದೇವರಿಗೆ ನಡೆಯುವಾಗ. ನಾವು ಆತ್ಮಿಕವಾಗಿ ಎಂದು ನಡೀತೇವೆ? ಯೇಸುವನ್ನೇ ನಮ್ಮ ಕರ್ತನು, ಯೇಸುವೇ ನಮ್ಮ ರಕ್ಷಕನು ಅಂತ ಹೇಳಿದಾಗ ಮಾತ್ರ ನಾವೇನು ಮಾಡ್ತೇವೆ? ನಡೆಯಲ್ಪಡ್ತೇವೆ. ಪಾಪ ಮಾಡಿದರೆ ದೇವರು ತನ್ನ ಕಟ್ಟಡದಿಂದ ಏನು ಮಾಡ್ತಾನ? ಜೀವಿಸುವ ಕಲ್ಲುಗಳನ್ನು ಕಿತ್ತು ಹಾಕುತ್ತಾನೆ. ಏನ್ ಮಾಡ್ತಾನ? ಜೀವಿಸುವ ಕಲ್ಲುಗಳನ್ನಂತೆ ತೆಗೆದು ಹಾಕುತ್ತಾನೆ. ಯಾತಕ್ಕಾಗಿ? ಆತನು ಪಶ್ಚಾತ್ತಾಪ ಪಡುವುದರಿಂದ ಆತನು ಪುನಃ ಪುನಃ ಅವರನ್ನು ಜೋಡಿಸ್ತಾನೆ ಅಂತೂ ಯೋಚನೆ ಅಗತ್ಯವಿಲ್ಲ. ನೋಡ್ರಿ, ಇವತ್ತು ನೀವು ಪಾಪ ಮಾಡಿದಿರಿ, ಇವತ್ತು ನೀವು ಪಶ್ಚಾತ್ತಾಪ ಪಟ್ಟಿರಿ ಅಂತ ದೇವರು ದಿನ ದಿನ ನಿಮ್ಮನ್ನು ಪ್ರೀತಿಸ್ತಾನೆ. ಆದರೆ ದಿನ ದಿನ ಕ್ಷಮಿಸುವುದು, ನೀವು ದಿನ ದಿನ ಪಾಪ ಮಾಡೋದು ಹೋಗಿ ದೇವರೇ ಕ್ಷಮೆ ಪಣೆ ಅಲ್ಲ. ದೇವರೇನಂತನ, ಪಾಪ ಮಾಡಿದ ತನ್ನ ಕೆಟ್ಟದಿಂದ ಆ ಕಲ್ಲನ್ನು ಏನ್ ಮಾಡ್ತಾನ? ತೆಗೆದು ಬಿಡ್ತಾನ. ಅಂದ್ರೆ ಆಲಯದಿಂದ ಓಡಿಸಲ್ಪಡ್ತಾನ. ಇವತ್ತಿನ ವರಗಳಿಂದ ತುಂಬಿಸಿದಿರ್ಬಹುದು, ನಿನಗೆ ಇವತ್ತು ಅಪೊಸ್ತಲರಂತೆ ಕರೆಯಲ್ಪಟ್ಟಿರ್ಬೇಕು, ನೀನು ದೇವರ ರಾಜ್ಯಕ್ಕೆ ಒಂದೊಂದಾಗಿ ನೀನು ನಡೀತಾ ಇರಬಹುದು. ಆದರೆ ದೇವರೇನಂತನ, ಕಟ್ಟಲ್ಪಟ್ಟಿದೆ, ಅದು ಕೆಡಲ್ಪಡ್ತದ. ಅದು ಉತ್ತಮವಾದ ದಿಕ್ಕಿನಲ್ಲಿ ಉತ್ತರವಾಗಿ ಯಾವುದು? ನಮ್ಮ ಮನಸ್ಸು, ನಮ್ಮ ಶ್ರಮ, ನಮ್ಮ ಕಟ್ಟಡಗಳು ಏನಿರಬೇಕು? ದೇವರಲ್ಲಿ ಬಲವಾಗಿರಬೇಕು. ನಾವು ವೃದ್ಧಿ ಹೊಂದಬೇಕಂದ್ರೆ ನಾವೇನು ಮಾಡಬೇಕು? ದೇವರಿಗೆ ಮಹಿಮೆ ಪಡಿಸಬೇಕು. ದೇವಾಲಯದಲ್ಲಿ ನಾವು ಕೂಡಬೇಕು. ದೇವಾಲಯವನ್ನು ನಾವು ಮುಂದುಪಡಿಸಬೇಕು. ನಮ್ಮ ಪಾಪದಲ್ಲಿ ನಾವೆಲ್ಲಿ ಬೀಳಬಾರ್ದು. ಲೋಕದ ಆಸ್ತಿ ವರವನ್ನು ಹಾಕುವ ಬದಲೇ ದೇವರು ಏನ್ ಮಾಡ್ತಾನಂತ, ಆ ಚರ್ಚಿಗೆ ಏನೇನು ಕಲ್ಲುಗಳು ಬೇಕು ಅವೆಲ್ಲ ಆರಿಸಲ್ಪಡ್ತಾನೆ. ವಾಕ್ಯದಾದ ವೃದ್ಧಿ ಪಡುವುದಂದ್ರೆ ಸುಮ್ಮನೆ ವೃದ್ಧಿ ಅಲ್ಲ. ಒಂದು ಆಲಯ ಕಟ್ಟಬೇಕಾದ್ರೆ ಏನ್ ಮಾಡ್ತಾನಂತ ದೇವರು? ಆದಿಯಿಂದನೇ ಆ ಕಲ್ಲುಗಳನ್ನು ಆರಿಸಲ್ಪಡ್ತಾನಂತೆ ದೇವರು. ನೋಡ್ರಿ ಎಷ್ಟು ಅದ್ಭುತವಾದ ಮಾತು. ದೇವರು ಒಂದೊಂದು ಕಾರ್ಯ ಮಾಡ್ಬೇಕಾದ್ರೆ ಏನ್ ಮಾಡ್ತಾನ? ಅವೆಲ್ಲ ಕೂಡಿಸಲ್ಪಡ್ತಾನ. ಇದರ ಜ್ಞಾಪಕವಾಗಿ ನಾವು ನೋಡ್ತೇವೆ ದಾವೀದ ರಾಜನನ್ನು ಮತ್ತು ಆತನ ಮಗನಾದ ಸಾಲ್ಮನನ್ನು ನೋಡ್ತೇವೆ. ದಾವೀದ ರಾಜನಿಗೆ ಯೇಸು ಆಲಯ ಕಟ್ಟು ಎನ್ನುವಾಗ ಅವನು ಕಟ್ಟಲಾರದೆ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ, ನನ್ನ ಮಗನು ಕಟ್ಟಿದರೆ ಎಷ್ಟು ಉತ್ತಮ. ಅವಾಗ ದೇವರು ಅವನ ಮಾತು, ಅವನ ಆಲೋಚನೆ ಕೇಳಿ ಏನ್ ಮಾಡ್ತಾನ? ನೀನು ಕಟ್ಟಬೇಡ, ನೀನು ಬಹು ಜನಗಳ ರಕ್ತವನ್ನು ಸುರಿಸಿ ಯುದ್ಧ ಮಾಡಿದಿ, ನಿನ್ನ ಮಗನ ಮೂಲಕ ನಾನು ಕಟ್ಟಿಸ್ತೇನೆ ಅಂತಾನ. ಹಂಗಾಗಿ ದೇವರು ಏನ್ ಮಾಡ್ತಾನ? ಆಸ್ತಿ ವರವನ್ನು ಯಾವುದು ದಾವೀದ ರಾಜನ ಮೂಲಕ ಕೂಡಿಸಲ್ಪಡ್ತಾನ. ರಾಶಿ ರಾಶಿಯಂತೆ ಬಂಗಾರಗಳು, ಕಲ್ಲು, ಗಿಡಗಳು ಎಲ್ಲ ಏನ್ ಮಾಡ್ತಾನ? ಮುಂದೆ ತನ್ನ ಮಗನಿಗೆ ಕಟ್ಟುವಂತೆ ದೇವರಿಗೆ ಕಾಣಿಕೆಯಾಗಿ ಕೊಡ್ತಾನ. ತನ್ನಲ್ಲಿದ್ದದ್ದು ಎಲ್ಲವನ್ನು ದೇವರಿಗೆ ಕಾಣಿಕೆ ಕೊಟ್ಟು ಮಹಿಮೆ ಪಡಿಸ್ತಾನ. ಇವತ್ತು ಜೀವನದಲ್ಲಿ
ನಾವು ಯಾರಾದ್ರೂ ಕಾಣಿಕೆ ಕೊಡ್ತಾ ಇದ್ದೇವಾ? ಇಲ್ಲ. ಯಾರಾದ್ರೂ ಕಾಣಿಕೆ ಕೊಡ್ತಾ ಇದ್ದೇವಾ? ಇಲ್ಲ. ನೋಡಿ, ದಾವೀದ ರಾಜನು ದೇವರಿಂದ ಬಂದಿದಂತ ಅವನಿಗೆ ಗೊತ್ತಿತ್ತು. ದೇವರಿಗೆ ನಾನು 1 ರೂಪಾಯಿ ಕೊಟ್ಟಿದರೆ ಆತನು 1 ಲಕ್ಷ ನನಗೆ ಕೊಡುವಂತ ಇದ್ದಾನೆ ಅಂತ ಹೇಳಿ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ದೇವರು ಏನ್ ಮಾಡ್ತಾನೆ? ಅವನಿಗೆ ಅಭಿವೃದ್ಧಿ ಮಾಡ್ತಾನೆ. ತನ್ನ ಸಂತಾನದಲ್ಲೇ ಏನ್ ಮಾಡ್ತಾನೆ? ರಾಜ್ಯ ವಂಶನನ್ನು ಪಡೆಸುತ್ತಾನೆ. ನಾವೇನ್ ಮಾಡ್ತೇವೆ? ಯಾರಿಗಾದರೂ ಕಾಣಿಕೆ ಹಾಕಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಕುಲಹ ಬರುತ್ತದೆ. ಏನಂತ? ಇಸ್ ಕಾಣಿಕೆ ಹಂಗ ಹಾಕರಿ, ಎಲ್ಲರ 10 ರೂಪಾಯಿ ಹಾಕರಿ ಸಾಕು, ತೆಗೆದಿ 20 ರೂಪಾಯಿ ಹಾಕರಿ. ಬಹಳ ಶ್ರೀಮಂತ ಇದ್ರ 100 ರೂಪೀಸ್ ಹಾಕ್ತಾರ. ಅದಕ್ಕಿಂತ ಶ್ರೀಮಂತ ಇದ್ರೆ 1000 ಹಾಕ್ಬೋದು. ಅದಕ್ಕಿಂತ ಹೆಚ್ಚು ಹಾಕುವಂತಾರೆ ಯಾರಿಲ್ಲ. ಕುಡಿಯುವುದಕ್ಕೂ ತಿನ್ನುವುದಕ್ಕೂ ವ್ಯರ್ಥವಾಗಿ ಕೆಲಸ ಮಾಡುವುದಕ್ಕೂ ನಿಮ್ಮ ಹತ್ರ ದುಡ್ಡು ಇರುತ್ತೆ. ಹಾಸ್ಪಿಟಲ್ಗೆ ಹಾಕುವುದಕ್ಕೆ ದುಡ್ಡು ಇರ್ತದೆ. ಸುಮ್ಮನೆ ಯಾರೋ ಕಳ್ಳನಂತೆ ಕಳ್ಳು ಕದ್ಕೊಳ್ಳುವುದು ಒಬ್ಬ ದುಷ್ಟಾತ್ಮನಿಗೆ ನೀವು ದುಡ್ಡು ಕೊಡ್ತೀರಿ. ಯಾವ ಮಾಟಗಾರನ ಮೇಲೆ ಹೋಗಿ ದುಡ್ಡು ಹಾಕ್ತೀರಿ. ಆದರೆ ಸರ್ವಶಕ್ತನಾದ ಯೇಸುವಿನ ಆಲಯಕ್ಕೆ ಅಭಿವೃದ್ಧಿಗಾಗಿ ಯಾರು ದುಡ್ಡು ಹಾಕಲ್ಲ. ಎಲ್ಲರೂ ಕಂಜುಸ್ತನ ಜಿಬ್ದತನ ಮಾಡ್ತಾರೆ. ಆದರೆ ಹಾಸ್ಪಿಟಲ್ ಹೋದಾಗ 1 ಲಕ್ಷ ಆಗಿದೆ, 2 ಲಕ್ಷ ಆಗಿದೆ, 10 ಲಕ್ಷ ಬಿಲ್ ಆಗಿದೆ ಅಂದ್ರೆ ಕೊಡ್ತಾರೆ. ಯಾರು ಆಲಯಕ್ಕೆ ಬಂದು ಸರ್ವಶಕ್ತನಾದ ದೇವರಿನ ವಾಕ್ಯದ ಮೂಲಕ ನನಗೆ ಸ್ವಸ್ಥತೆ ಮಾಡಿದಿ, ನೀನು ಹೇಳಿದ ವಾಕ್ಯದ ಪ್ರಕಾರ ನನ್ನ ಕಾಣಿಕೆಯನ್ನು ತಂದು ನಿನಗೆ ಅರ್ಪಿಸಿದ್ದೀನಿ ಅಂತ ಯಾರು ಹೇಳಲ್ಲ. ಅದಕ್ಕೆ ದೇವರು ಏನ್ ಹೇಳ್ತಾನ? ಅಂತವರಿಗೆ ನಾನು ತಳ್ಳು ಬಿಡ್ತೇನೆ ಅಂತ ಹೇಳಲ್ಪಡ್ತಾನೆ. ಆಲಯದಿಂದ ನಾನು ತಳ್ಳು ಬಿಡ್ತೇನೆ. ಆ ಕಲ್ಲನ್ನು ನಾನು ಇಕ್ಕುವುದಿಲ್ಲ, ಆ ಮೂಲೆಗಲ್ಲನ್ನು ನಾನು ನಿಲ್ಲಿಸುವುದಿಲ್ಲ. ಯಾಕಂದ್ರೆ ಮೂಲೆಗಲ್ಲಂದ್ರೆ ಅದಕ್ಕೊಂದು ಅಂದವಾದ ಚಂದವಾದ ಕಿರೀಟವನ್ನು ಬರುವಂತದಾಗಿದೆ. ಆ ಮೂಲೆಕಲ್ಲಿಲ್ಲದೆ ಆ ಸ್ಥಳವು ನಿಲ್ಲುವುದಿಲ್ಲ, ಆ ಮನೆ ನಿಲ್ಲುವುದಿಲ್ಲ. ಯಾಕಂದ್ರೆ ಅದೇ ಮೂಲೆಗಲ್ಲು ನಮ್ಮ ತಂದೆಯ ಯೇಸು. ಆ ಕಲ್ಲನ್ನೇ ನಮಗಾಗಿ ಮಾಡಲ್ಪಟ್ಟಿದ್ದಾನೆ. ನಾವು ನೋಡ್ತೇವೆ ದೇವರು ಏನ್ ಮಾಡ್ತಾನೆ? ಒಂದು ಊರಿಗೆ ಹೋಗುವಾಗ, ಆತನು ದೋಣಿ ಹತ್ತಿ ಹೋಗುವಾಗ ಅಲ್ಲಿ 2000 ದೆವ್ವಗಳು ಹಿಡಿದಿದ ಒಬ್ಬ ಮನುಷ್ಯನಿರ್ತಾನೆ. ಚೆನ್ನಾಗಿ ಗಮನಿಸಿರಿ. ಆ 2000 ದೆವ್ವಗಳು ಹಿಡಿದಿದ್ದವನು, ಆ ದೆವ್ವ ಹಿಡಿದವನು ದೇವರ ಬಳಿಗೆ ಬಂದು ದೂರಿಂದ ನೋಡ್ತಾನೆ. ನೋಡಿದಾಗ ಆತನು ಒಂದು ಕಲ್ಲು ತಗೊಂಡು ಆತನ ಕಡೆ ಓಡಿ ಬರುತ್ತಾನೆ. ಶಿಷ್ಯರೆಲ್ಲ ನಡುಗುತ್ತಾರೆ. ಹಿಡಿದು ಬಿಡ್ತಾನೆ, ಗುರುವೇ ಗುರುವೇ. ಆದರೆ ಸರ್ವಶಕ್ತನಾದ ದೇವರು ಅದರ ಮುಂದೆ ನಿಲ್ಲುತ್ತಾನೆ. ನಿಂತಾಗ ಅದು ಅಲ್ಲಿಂದ ದಾರ ಓಡಿ ಓಡಿ ಬರ್ತಾನೆ. ಬಂದಿ ಆತನ ಮುಂದೆ ಮೊಳಕಾಲೂರಿ ಬಿದ್ದಿ ಬಿಕ್ಕಿ ಬಿಕ್ಕಿ ಅಳುವಂತನಾಗಿದ್ದಾನೆ. ದುಷ್ಟ ಆತ್ಮಗಳು ಕನ್ವಿನ್ಸ್ ಮಾಡ್ತವೆ, ಯಾಕೆ ನಮ್ಮನ್ನು ಕಾಡಿಸುವುದಕ್ಕೆ ಬಂದಿದಿ? ಆದರೆ ಯೇಸು ಮಾತಾಡಿಲ್ಲ. ಇವತ್ತು ನಿಮ್ಮ ಮನೆಗಳಲ್ಲಿ ನಿಮ್ಮಲ್ಲಿ ಕಷ್ಟ ಬರಬಹುದು, ದುಃಖ ಬರಬಹುದು, ಸೈತಾನನ್ನು ಕಾಡಿಸಬಹುದು. ನೀವು ಅದಕ್ಕೆ ಆಶ್ವಾಸನೆ ಕೊಡುವುದು ನಿಮ್ಮಲ್ಲೇ ಇದೆ. ನೀವೇ ಅದನ್ನು ಬರ ಮಾಡುತ್ತೀರಿ. ಆ ದುಷ್ಟಾತ್ಮನು ದೇವರು ಏನ್ ಹೇಳ್ತಾನ? ಇವನಿಂದ ಬಿಟ್ಟು ತೊಲಗು. ನೀನು ಯಾರು ಅಂತ ಕೇಳಿದಾಗ ಅದಕ್ಕೆ ಉತ್ತರಿಸಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಆತನಲ್ಲಿ ಹಲವಾರು ಸೈತಾನಗಳು, ದೆವ್ವಗಳು, ಡೆಮಾನ್ಸ್ಗಳು ತುಂಬಿರ್ತವೆ. ಅದಕ್ಕೆ ಅದು ಏನ್ ಹೇಳ್ತದ? ನಾವು ದಂಡುಗಳಿದ್ದೇವೆ ಅಂತ ಹೇಳಲ್ಪಡ್ತದೆ. ಆವಾಗ ಆ ಮನುಷ್ಯನ ಗತಿ ಏನಾಗಿತ್ತು? ಸಾಯುವ ಗತಿಯಾಗಿತ್ತು. ಮನೆಯಲ್ಲಿ ಯಾರು ಹಿಡಿಯೋಕೆ ಆಗ್ತಾ ಇಲ್ಲ, ಲೋಕದಲ್ಲಿ ಯಾರು ಅವನಿಗೆ ಕಟ್ಟುವುದಕ್ಕೆ ಆಗ್ತಾ ಇಲ್ಲ. ಸರ್ಪಾಣಿಗಳಿಂದ ಕಟ್ಟಿದರು ಬಿಚ್ಚಿಕೊಂಡು ಹೋಗ್ತಾ ಇದ್ದಿದ್ದ, ಕಟ್ಟಿ ಹಾಕಿದರೆ ಹಗ್ಗಗಳನ್ನು ಕಡಿದು ಓಡುತ್ತಾ ಇದ್ದಿದ್ದ. ಅವನ ನಿವಾಸ ಸ್ಥಾನವೇನಾಗಿತ್ತು? ಸಮಾಧಿ ಗವಿಗಳಲ್ಲಿ ವಾಸ ಮಾಡ್ತಿದ್ದ. ತನ್ನಂತಾನೆ ಗಾಯಪಡಿಸ್ಕೊತಾ ಇದ್ದಿದ್ದ, ತನ್ನಂತಾನೆ ಹುರಿಸ್ಕೊತಾ ಇದ್ದಿದ್ದ, ತನ್ನಂತಾನೆ ಕೂಗುತ್ತಾ ಇದ್ದಿದ್ದ. ನೋಡಿ, ನಾಯಿಗಳಂತೆ ಕೂಗುವುದು, ನಾಯಿಗಳಂತೆ ಮಾಡುವುದು ಅವನ ಲಕ್ಷಣ ಏನಿತ್ತು? ಸೈತಾನನ ಅವನಲ್ಲಿ ಪ್ರವೇಶವಾಗಿದ್ದ. ಅವಾಗ ನೀವು ದೇವರ ಮಕ್ಕಳಾಗಿ ಅನಿಸಿಕೊಳ್ಳುವುದಿಲ್ಲ. ಸೈತಾನನು, ಯಾಕೆಂದರೆ ನೀವು ಕೆಟ್ಟ ಕೆಲಸ ಮಾಡಿದಾಗ ಸೈತಾನ ನಿಮ್ಮ ಮಧ್ಯದಲ್ಲಿ ನಿಲ್ಲುವಂತನಾಗಿದ್ದಾನೆ. ನೋಡ್ರಿ, ಒಬ್ಬ ಆ ಮನುಷ್ಯನು ಎಷ್ಟು ಸಫರ್ ಆಗಿರ್ಬೋದು, ಅವನಿಗೆ ಎಷ್ಟು ಕಷ್ಟದಲ್ಲಿ ಬಿದ್ದಿರ್ಬೋದು, ಅವನಿಗೆ ಎಷ್ಟು ವರ್ಷದಿಂದ ದೆವ್ವಗಳು ಕಾಡಿಸ್ತಿರಬಹುದು. ದಂಡುಗಳು 1, 2, 3, 2000 ದೆವ್ವಗಳು, 2000 ದೆವ್ವಗಳು ಅವನನ್ನು ಒಂದೊಂದು ವಿಚಿತ್ರವಾಗಿ ಅವನಿಗೆ ಕಾಡುತ್ತಿರುವಾಗ ಅವನ ಹೃದಯದಲ್ಲಿ, ಅವನ ಆತ್ಮದಲ್ಲಿ ಎಷ್ಟೆಲ್ಲ ಬೆಂಕಿ ಉರಿಯುತ್ತಿತ್ತು. ಅವನಿಗೆ ಏನ್ ಮಾಡಬೇಕು, ಯಾರಿಗೆ ಹೇಳಲಿ ನನ್ನ ಕಷ್ಟ ಅಂತ ಹೇಳಿ ಅವನಿಗೆ ಯಾರಿಗೆ ಹೇಳಕ್ಕಾಗಿಲ್ಲ. ಯಾತಕ್ಕಾಗಿ? ಅವನನ್ನು ನೋಡುವಂತಾರೆ ಯಾರಿದ್ದಿಲ್ಲ. ಯಾಕಂದರೆ ಅವನು ಪಾಪ ಮಾಡಿದ, ಎಲ್ಲೋ ಕೆಲಸದಲ್ಲಿ ಸಿಕ್ಕಿ ದುರಾತ್ಮನಿಗೆ ವಶವಾಗಿದ್ದ. ಯಾಕಂದ್ರೆ ಆಸಕ್ತಿ ಹೆಚ್ಚಾದ ಹಣ ಗಳಿಸುವುದು, ಪಾಪದಲ್ಲಿ ಬಿಡುವುದು, ಇನ್ನೊಬ್ಬರಿಗೆ ಮೋಸ ಮಾಡಿದಾಗ ನಿನ್ನನ್ನು ದಂಡಿಸುವುದಕ್ಕೆ ಸೈತಾನನು ಮುಂದಾಗಿ ನಿಲ್ಲುತ್ತಾನೆ. ಇಲ್ಲಿ ದೇವರ ವಾಕ್ಯ ಅದೇ ಹೇಳ್ತದ, ನೀನು ಮೂಲೆಗಲ್ಲಾಗಿರ್ಬೇಕಾದರೆ ನನ್ನ ಮಾತಿನ ಮೇಲೆ ನಡಿ, ನಾನು ಹೇಳುವ ವಾಕ್ಯವನ್ನು ಕೇಳು, ನಾ ಹೇಳುವ ವಾಕ್ಯದಲ್ಲಿ ನಿನ್ನ ಕೈ ಹಿಡಿದು ನಡಿಬೇಕು ಅಂತ ಹೇಳ್ತಾನೆ ದೇವರು.
ಅವನು ನೋಡಿ ಶ್ರಮೆ ಪಟ್ಟ ಆ ಹಂದಿಗಳಿಗೆ ಹೋಗುವಂತೆ ಅಪ್ಪಣೆ ಕೇಳ್ತಾವ ಯೇಸು ಕ್ರಿಸ್ತನ ಹತ್ರ. ಯೇಸು ಕ್ರಿಸ್ತನಂತಾನೆ ಹೋಗು ಅನ್ನುವಾಗ ಅವೆಲ್ಲವ ಬೈಯುವ ಹಂದಿ ಒಳಗೆ ಹೋಗಿ ಮೇಲಿಂದ ಸಮುದ್ರದಲ್ಲಿ ಬಿದ್ದಿ ಸತ್ತು ಹೋಗಲ್ಪಡ್ತಾವ ಅಂತೇಳಿ ನಾವು ಸತ್ಯವಾಕ್ಯದಲ್ಲಿ ನೋಡ್ತೇವೆ. ಯಾವಾಗ ಯೇಸು ನಿಮ್ಮ ಮನೆಯಲ್ಲಿ ಬರ್ತಾನೆ, ನಿಮ್ಮ ಹೃದಯದಲ್ಲಿ ಬರ್ತಾನೆ, ಅದಕ್ಕೆ ಪರಲೋಕ ರಾಜ್ಯ ಸಮೀಪವಾಗಿದೆ. ನೋಡಿರಿ, ಎಲ್ಲರೂ ಪರಲೋಕ ರಾಜ್ಯ ಸಮೀಪವಾಗಿದೆ. ದೇವರು ಇವತ್ತು ಬರ್ಬೋದು, ಈಗ ಬರ್ಬೋದು, ಒಂದು ಕ್ಷಣದಲ್ಲಿ ಬರ್ಬೋದು. ನೀವು ಸಿದ್ಧರಾಗಿರ್ಬೇಕು, ದೇವರ ಕಾರ್ಯಕ್ಕಾಗಿ ಸಿದ್ಧರಾಗಿರ್ಬೇಕು, ದೇವರ ರಾಜ್ಯದಲ್ಲಿ ನಡೆಯುವುದಕ್ಕೆ ಸಿದ್ಧರಾಗಬೇಕು. ನಮ್ಮ ಪಾಪಗಳನ್ನು ಬಿಟ್ಟು ನಾವು ದೇವರಿಗೆ ತುಂಬಾ ಮುಂದಾಗಿ ನಡಿಬೇಕು. ನಾವು ಅಂತಿಮವಾದ ನೋಡ್ತೇವೆ. 22ನೇ ವಚನ ಓದ್ರಿ ಅಮ್ಮರೇ. ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಪವಿತ್ರ ಪರಿಶುದ್ಧ ದೇವಾಲಯವಾಗುತ್ತದೆ. ಪರಿಶುದ್ಧ ಆಗಿದೆ. ಆತನಲ್ಲಿ ನೀವು ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಟ್ಟುತ್ತಾ ಇದ್ದೀರಿ. ನೋಡ್ರಿ, ಆಮೇಲೆ ಏನದ, ನಾವು ಪವಿತ್ರರ ಆತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗಿ ನಮ್ಮ ಸಂಗಡ ಕಟ್ಟಲ್ಪಡುವ ಇದ್ದೀರಿ. ಏನಿದ್ದೆ ನಾವು ದೇವರ ಆಲಯ ಕಟ್ಟುವರು. ದೇವರು ಚರ್ಚ್ಗಳಲ್ಲಿ ವಾಸ ಮಾಡಲ್ಲ. ನಮ್ಮ ಹೃದಯದಲ್ಲಿ ಮೊದಲು ಆಲೋಚನೆ ಮಾಡಿ ನಮ್ಮ ಹೃದಯದಲ್ಲಿ ವಾಸಿಸ್ತಾನ. ಆತನ ಏನ್ ಹೇಳ್ತಾನ, ಮನುಷ್ಯರಿಂದ ಕಟ್ಟಲ್ಪಟ್ಟ ಆಲಯದಲ್ಲಿ ಆತನು ಜೀವಿಸುವುದಿಲ್ಲ. ನೋಡಿ ಅಮ್ಮರೆ, ತೆಗಿರಿ ಅಪೊಸ್ತಲ ಕೃತ್ಯಗಳು 17ನೇ ಸಂಧಿ 24-25ನೇ ವಚನ ಓದ್ರಿ. ಯೇಸು ಕ್ರಿಸ್ತನ ಏನ್ ಹೇಳ್ತಾನಲ್ಲಿ, ನಾನು ಮನುಷ್ಯರು ಕಟ್ಟುವ ಆಲಯದಲ್ಲಿ ಜೀವಿಸುವುದಿಲ್ಲ. ಎಲ್ಲಿ ಜೀವಿಸ್ತಾನ? ಈ ನಮ್ಮ ಆತ್ಮದ ಆಲಯದಲ್ಲಿ. ಇಲ್ಲಿಂದನೇ ಕಾರ್ಯ ಮಾಡುವಂತನಾಗಿದ್ದಾನೆ. ಸಿಕ್ತಮರೆ, ಅಪೊಸ್ತಲ ಕೃತ್ಯ 17ನೇ ಸಂಧಿ 24ನೇ ವಚನ ಮತ್ತೆ 25 24 ಜಗತ್ತನ್ನು ಅದರಲ್ಲಿದ್ದ ಎಲ್ಲ ವಸ್ತುಗಳು ಉಂಟು ಮಾಡಿದ ದೇವರು ಭೂಮಿ ಆಕಾಶದ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಕೈಯಿಂದ ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡುವನಿಲ್ಲ. ಯಾರು ಕ್ರಿಸ್ತನಲ್ಲಿರುವ ವಿಶ್ವಾಸಿಗಳು ಮಾತ್ರ ಲೋಕದ ಮೇಲೆ ದೇವರ ಆಲಯವಾಗಿದ್ದಾರೆ. ಯಾರು ಕ್ರಿಸ್ತನಲ್ಲಿ ವಿಶ್ವಾಸಿಗಳಾಗಿ ಆತನ ಕಟ್ಟಡದಲ್ಲಿ ಲೋಕದ ಮೇಲೆ ದೇವರ ಆಲಯವಾಗಿದ್ದಾರೆ. ಯಾರಾಗಿದ್ದಾರೆ? ಮತ್ತೆ ನಾವೇ ಆಗಿದ್ದೇವೆ. ಯಾರು ಆತನಲ್ಲಿ ವಿಶ್ವಾಸಿಗಳು, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಗಳು ಏನಾಗಿದ್ದಾರ? ಆತನ ಆಲಯವಾಗಿದ್ದಾರೆ. ಈ ಲೋಕವನ್ನು ಏನ್ ಮಾಡಿದಾನ? ದೇವರು ಸೃಷ್ಟಿ ಮಾಡಿದಾನೆ. ಇದೆಲ್ಲ ಆತನದೇ ಇದ್ದೆ. ಆತನಿಗೆ ವಾಸಿಸುವುದಕ್ಕೆ ಬೇಕಾಗಿಲ್ಲ. ಆತನ ಇಂಥದ್ದು 1,00,000 ಕೋಟಿ ಆದರೂ ಅವನು ನಿರ್ಮಿಸುತ್ತಾನೆ ಒಂದೇ ಸೆಕೆಂಡ್ ಅಲ್ಲಿ. ಆದರೆ ಆತನ ಏನ್ ಹೇಳ್ತಾನ? ಮನುಷ್ಯರ ಮೇಲೆ. ನೋಡ್ರಿ, ನಾನು ಏನ್ ಮಾಡ್ತೆ? ಕ್ರಿಸ್ತನಲ್ಲಿ ನಂಬಿಕೆ. ಯಾರು ಈ ಅಪೋಸ್ತಲರನ್ನು ಕಳಿಸಿದಾಗ ಏನ್ ಮಾಡ್ದ ದೇವರು? ಅವರನಿಗೆ ಏನ್ ಮಾಡ್ದ? ಆಶೀರ್ವಾದ ಮಾಡ್ದ. ಅವ್ರಿಗೆ ಅಪೋಸ್ತಲಕರಂದಿ ಅಭಿಷೇಕ ಮಾಡ್ದ. ಆದರೆ ಇವಾಗ ನೀವು ಏನ್ ಮಾಡ್ತಾ ಇದ್ದೀರಿ? ಆಲಯದಲ್ಲಿ ಹೋಗಿ ಅಲ್ಲಿ ತಲೆ ಹೊಡಿತೀರಿ, ಇಲ್ಲಿ ತಲೆ ಹೊಡಿತೀರಿ. ಬೇಕಾಗಿಲ್ಲ. ನೀನು ಎಲ್ಲಿ ನಿಂತಿದಿ, ಎಲ್ಲಿ ಸ್ವಸ್ಥತೆ ಇದ್ದಿದಿ, ಎಲ್ಲಿ ನೀನು ಕರೀತಿಯಲ್ಲ ಯೇಸುವಿಗೆ, ಆತ ನಿನ್ನ ಒಳಗಡೆ ಇದ್ದೇನೆ. ನೀ ಎಷ್ಟು ಯೇಸುವಿಗೆ ನಂಬುತ್ತಿ, ಎಷ್ಟು ಆತನಲ್ಲಿ ಬಲವಾಗಿ ಕಾರ್ಯ ಮಾಡ್ತಲ್ಲ, ಆತ ನಿನ್ನಲ್ಲಿ ನಡೆಯುವಂತನಾಗಿದ್ದಾನೆ. ಈ ಅಪೊಸ್ತಲ ಕೃತ್ಯ 17:24 ಎಷ್ಟು ಉತ್ತಮವಾಗಿ ಬರ್ತಿದ್ದ ನೋಡಿರ್ಯಾ? ಭೂಮಿ ಆಕಾಶ ಇದರಲ್ಲಿದ್ದೆಲ್ಲ ಸಮಸ್ತವನ್ನು ನಾನು ಉಂಟು ಮಾಡಿದ್ದೇನೆ. ಮನುಷ್ಯರು ಮಾಡಿದ ಕೈಯಿಂದ ದೇವಾಲಯದಲ್ಲಿ ನಾನು ಇರುವುದಿಲ್ಲ. ಎಲ್ಲ ಸಮಸ್ತವನ್ನು ನಾನೇ ಸೃಷ್ಟಿ ಮಾಡಿದೆ. ಎಲ್ಲಿರ್ತಾನ ಆತನು? ನಾವು ನಂಬಿದಾಗ ನಮ್ಮ ವಿಶ್ವಾಸದ ಮಾತ್ರ ಲೋಕದಲ್ಲಿ ದೇವರು ನಮ್ಮಲ್ಲಿ ವಾಸವಾಗಿರ್ತಾನೆ. ನೋಡಿ ಪ್ರಿಯರೇ, ನಾವು ದೇವರಲ್ಲಿದ್ದಾನೆ, ದೇವರಿಲ್ಲಿ ಇದ್ದಾನೆ. ಆ ಪಾಸ್ಟರ್ ಹತ್ರ ಹೋಗ್ಬೇಕು, ಈ ಪಾಸ್ಟರ್ ಹತ್ರ ಹೋಗ್ಬೇಕಂತಿಲ್ಲ. ಆತನು ನಿಮ್ಮನ್ನು ಕರೆಯುತ್ತಾ ಇದ್ದಾನೆ. ಎಲ್ಲ ಅಪೊಸ್ತಲಕರಾಗಲಿ, ಪ್ರವಾದಿಗಳಾಗಲಿ, ಇವೆಂಜಲಿಸ್ಟ್ ಆಗಲಿ, ಆತನಲ್ಲಿ ನಂಬಿಕೆಗೆ ವಿಶ್ವಾಸದಿಂದ ನಡೆಯುವರು ಎಲ್ಲರೂ ದೇವರ ರಾಜ. ಎಲ್ಲರೂ ಮೂಲೆಗಲ್ಲಾಗಿದ್ರಿ, ಎಲ್ಲರೂ ಅಭಿವೃದ್ಧಿಯಾಗಿರಿ, ಆತನ ಬಲ್ಲಿರಿ ಅಂತ ಹೇಳಿ ನಾವು ನೋಡ್ತೇವೆ. ವಾಕ್ಯವು ಯೇಸುವಿಗೆ
ನಾನು ಮೆಚ್ಚಿಸಿದಂತ ನಿಮಗೆ ವಂದಿಸುತ್ತೇನೆ. ಯಾಕಂದ್ರೆ ಆತ ನಿಮ್ಮನ್ನು ಇವತ್ತು ಅತಿ ಉತ್ತಮವಾದ ವಾಕ್ಯವನ್ನು ನಿಮ್ಮನ್ನು ನೀಡಿದ್ದಾನೆ. ನಾವು ಎಷ್ಟೆಲ್ಲ ಪ್ರಯಾಸ ಪಟ್ಟಿದರೂ ಯೇಸುವಿನ ಮುಂದೆ ನಿಲ್ಲಕ್ಕಾಗಲಾರದಂತ ಪಾಪಿಗಳಾಗಿದ್ದೇವೆ. ಆದರೂ ಆತ ನಮ್ಮನ್ನು ಪ್ರೀತಿಸುವಂತನಾಗಿದ್ದಾನೆ. ಯಾಕಂದ್ರೆ ಆತನು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ನಮ್ಮ ಪಾಪಗಳಿಗೋಸ್ಕರ ತನ್ನನ್ನೇ ತಾನು ಪರಿಹಾರಕವಾಗಿ ನಮ್ಮನ್ನು ತನ್ನ ಪ್ರಾಣವನ್ನು ಕೊಟ್ಟು ಆತನ ಪರಿಶುದ್ಧ ರಕ್ತವನ್ನು ಚೆಲ್ಲಲ್ಪಟ್ಟಿದ. ಅದಕ್ಕಾಗಿ ಇವತ್ತಿಂದ ಪ್ರಿಯರೇ, ನಾವು ನಮ್ಮನ್ನು ಯೇಸುವಿನ ಸಮ್ಮುಖದ ನೋಡಬೇಕು. ಆತನಲ್ಲಿ ಕ್ರಿಸ್ತನಲ್ಲಿ ನಾವು ವಿಶ್ವಾಸಿಗಳಾಗಿ ನಡಿಬೇಕು. ಆತನ ಆಲಯವಾಗಿ ನಡಿಬೇಕು. ಆತನ ಆಲಯ ಹೆಂಗಿರ್ಬೇಕು? ಸ್ವಸ್ಥತೆಯಿಂದ ಇರಬೇಕು. ಆತನ ನಂಬಿಕೆಯಲ್ಲಿ ನಾವು ಕಾರ್ಯ ಮಾಡಬೇಕು. ಈ ವಾಕ್ಯಕ್ಕಾಗಿ ಸ್ತೋತ್ರ ಯೇಸುವೆ, ಥ್ಯಾಂಕ್ ಯು. ನಾವು ಅಂತಿಮ ಬ್ಲೆಸ್ಸಿಂಗ್ ಪ್ರೇಯರ್ ಮಾಡಿರಿ. ಎಲ್ಲರೂ ಎದುರು